ನೀನ್ ಯಾರೇ ನನ್ ಮದ್ವೆ ಒಪ್ಕೊಳಕ್ಕೆ? ಹಾ? ಏನ್ ಅನ್ಕೊಂಡಿದ್ಯಾ ನೀನು? ಹಾ? ನನ್ನ ಆಸ್ತಿ ನನಗ್ ಕೊಡೋ ಉದ್ದೇಶ ಇದ್ಯೋ ಇಲ್ವೋ ನಿನ್ಗೆ? ಲಂಡನ್ನಿಂದ ಬಂದು ಕೇಳ್ದಾಗ ಮದ್ವೆ ಆಗ್ಲಿಕ್ ಕೊಡ್ತೀನಿ ಅಂದೆ. ಮದ್ವೆ ಆಗ್ತೀನಿ ಅಂದಾಗ ಆ ಹುಡ್ಗನ್ ಮದ್ವೆ ಆಗ್ಬೇಡ ಅಂದೆ. ನನ್ ಮದ್ವೆ ಆದ್ಮೇಲೆ ಬಂದ್ ಆಸ್ತಿ ಕೇಳಿದ್ರೆ ಅದು ಮದ್ವೆನೇ ಅಲ್ಲ ಅಂತ ಹೇಳ್ತಿದ್ಯಲ್ಲ. ಈ ಕತೆನೆಲ್ಲ ಸ್ಕೂಲಲ್ಲಿ ಇರ್ತಾರಲ್ಲ ಮಕ್ಳು, ಅವ್ರಿಗ್ ಹೇಳು, ನನ್ನತ್ರ ಹೇಳ್ಬೇಡ. ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ಅದನ್ನೇನಾದ್ರೂ ಕ್ರಾಸ್ ಮಾಡಿದ್ರೆ ನಾನ್ ಸರಿ ಇರಲ್ಲ. ನಾನು ನೋಡ್ತಾನೆ ಇದ್ದೀನಿ. ಆಸ್ತಿ ವಿಷಯ ಬಂದಾಗೆಲ್ಲ ಒಂದಲ್ಲ ಒಂದ್ ರೀಸನ್ ಕೊಡ್ತಾನೆ ಇದ್ಯಾ. ನಾನ್ ಯಾರನ್ನಾದ್ರೂ ಮದ್ವೆ ಆಗ್ತೀನಿ, ನನ್ನ ಆಸ್ತಿ ನನಗ್ ಕೊಡಕ್ಕೆ ನಿನ್ಗೇನ್ ಸಮಸ್ಯೆ? ನಾನೇನಾದ್ರೂ ಭಿಕ್ಷೆ ಕೇಳ್ತಾ ಇದ್ದೀನ? ನೀನೇನಾದ್ರೂ ಭಿಕ್ಷೆ ಹಾಕ್ತಾ ಇದ್ಯಾ ನನ್ಗೆ? ನನ್ ಪ್ರಾಪರ್ಟಿ ನನಗ್ ಕೊಡಕ್ಕೆ ನಿನ್ಗೇನೆ ಪ್ರಾಬ್ಲಮ್ಮು? ನನ್ ಪ್ರಾಪರ್ಟಿ ಕೇಳೋ ರೈಟ್ಸ್ ನನಗಿದೆ. ಅಭಿರಾಮಿ, ನೀನ್ ಮಾತಾಡಿದೆಲ್ಲ ಆಯ್ತಾ? ಈಗ ನಾನ್ ಮಾತಾಡ್ಲಾ? ಏನು ಮಾತಾಡು? ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡು. ಆದಿ ಮತ್ತೆ ಅವ್ರ ಅಮ್ಮನ್ ಬಗ್ಗೆ ನಿನ್ಗಿನ್ನೂ ಗೊತ್ತಿಲ್ಲ, ನನಗ್ ಗೊತ್ತು. ಸ್ವಲ್ಪ ದಿವಸ ವೇಟ್ ಮಾಡು. ಅವ್ರ ನಿಜ ಬಣ್ಣ ಏನು ಅನ್ನೋದು ಬಯಲಾಗತ್ತೆ. ಅವ್ರು ಯಾರು ಅಂತ ತಿಳ್ಕೊಂಡ್ಮೇಲೆ ಅವಾಗ ಬಂದು ಆಸ್ತಿ ಕೇಳು, ಅವಾಗ ಕೊಡ್ತೀನಿ. ಈಗ ನಿನ್ ಕೈಯಲ್ಲಿ ಆಸ್ತಿ ಕೊಟ್ರೆ ಅದು ಖಂಡಿತವಾಗ್ಲೂ ನಿನ್ ಕೈಯಲ್ಲಿ ಉಳಿಯಲ್ಲ. ಅದ್ರ ಬಗ್ಗೆ ನಿನಗ್ಯಾಕ್ ಚಿಂತೆ? ಉಳಿಸ್ಕೋತೀನೋ ಅಥವಾ ಯಾರ ಹೆಸರಿಗಾದ್ರೂ ಬರೀತೀನೋ ಇಲ್ಲ ಅನಾಥಾಶ್ರಮಕ್ಕೆ ದಾನ ಮಾಡ್ತೀನೋ, ನಿನಗ್ಯಾಕೆ? ನನ್ನ ಆಸ್ತಿ ನಾನ್ ಏನ್ ಬೇಕಾದ್ರೂ ಮಾಡ್ಕೋತೀನಿ. ನಾನೇನಾದ್ರೂ ನಿನ್ ಹತ್ರ ಬಂದ್ ಸಜೆಷನ್ ಕೇಳ್ತಾ ಇದ್ದೀನಾ?